ನಮಸ್ಕಾರ. ನನ್ನ ಹೆಸರು ಶಿರಲಿಂಗಾಚಾರ್ಯ ಅಂತ ತಿಳಿಸುತ್ತಾ ಮಕ್ಕಳ ಸಂತಾನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ನಮ್ಮ ಚಾನಲ್ನ ವೇಗವಾಗಿ ಬೆಳೆಸಿ ಅಂತ ತಿಳಿಸುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆಯ ಆಶೀರ್ವಾದ ನಮ್ಮ ಈ ವಿಡಿಯೋ ನೋಡುವ ಎಲ್ಲ ಪ್ರೇಕ್ಷಕರ ಮೇಲೆ ಇರಲಂತ ತಿಳಿಸುತ್ತಾ ಆ ಜಗನ್ಮಾತೆಗೆ ಪಾದಕ್ಕೆ ಕೋಟಿ ಕೋಟಿ ನಮಸ್ಕಾರ ಮಾಡುತ್ತಾ ಇವತ್ತಿನ ವಿಡಿಯೋ ಮಾಡುವ ಕಾರಣವೇನಪ್ಪಾ ಅಂತಂದ್ರೆ, ಕೆಲವೊಂದು ವಿಡಿಯೋಗಳ ತೋರಿಸ್ತಾರ ಬೆಕ್ಕಿನೆಜ್ಜೆ ಗಿಡ ಅಂತ. ಅದು ಬೆಕ್ಕಿನೆಜ್ಜೆ ಅಲ್ಲ, ಅದು ಡೂಪ್ಲಿಕೇಟ್. ನಿಜವಾದ ಬೆಕ್ಕಿನೆಜ್ಜೆ ಗಿಡನ ಇವತ್ತು ನಾನು ನಿಮಗೆ ವೀಕ್ಷಕರಿಗೆ ಪರಿಚಯ ಮಾಡಿಕೊಡ್ತಾ ಇದ್ದೆ. ಅದು ಬೆಳ್ಳಿ ತರ ತೋರಿಸ್ತಾರ, ಒಂದು ಗಿಡದ ಒಂದು ಎಲೆ ತರ ತೋರಿಸ್ತಾರ. ಅದು ಬೆಕ್ಕಿನೆಜ್ಜೆನೇ ಅಲ್ಲ. ಅದು ಒಂದು ಹರಿವ ನೀರಿನ ಜಾಗದಾಗಿರ್ತದ, ಒಂದು ನೀರೊಳಗಡೆ ಬೆಳೆಯುವಂತ ಗಿಡ. ಅದು ಏನೇನ್ ಕೆಲಸ ಮಾಡ್ತದಪ್ಪ ಅಂತಂದ್ರೆ, ಅಷ್ಟ ದರಿದ್ರ ಇರ್ತಿರ್ತದಲ್ಲ ಮನುಷ್ಯಗ. ಒಂದು ವ್ಯವಹಾರ ಆಗಿರ್ಬೋದು, ಪ್ರತಿಯೊಂದು ಮಾಡಿದ್ದೆಲ್ಲ ಎದುರ ಬರ್ತಾ ಇರ್ತದ. ಈ ಜಗತ್ತಿನಾಗ ಪ್ರತಿಯೊಂದು ಕೆಲಸ ನಡಿಬೇಕಂದ್ರೂ ಒಂದು ಸಾಕ್ಷಾತ್ ಲಕ್ಷ್ಮಿಯಾಗ ನಿಂತದ. ಆ ಲಕ್ಷ್ಮಿ ಇದ್ರೆ ಎಲ್ಲ ಕೆಲಸಗಳಾತವ. ಆ ಲಕ್ಷ್ಮಿ ಕೊಟ್ರೆ ಪ್ರತಿಯೊಂದು ಕೆಲಸಗಳನ್ನು ಮಾಡಿ ಕೊಡ್ತಾರ. ಲಕ್ಷ್ಮಿ ಇಲ್ಲ ಅಂತಂದ್ರೆ ಈ ಜಗತ್ತಿನೊಳಗೆ ನರಕ ಎಲ್ಲಿ ಇಲ್ಲ. ಈ ಕಲಿಯುಗದಾಗ ಲಕ್ಷ್ಮಿ ಇದ್ರೆ ಮಾತ್ರನೇ ಸ್ವರ್ಗ. ಲಕ್ಷ್ಮಿ ಇಲ್ಲ ಅಂದ್ರೆ ಇಲ್ಲೇ ನರಕ ಅಂದಂಗ ಈ ಕಾಲ ಬೆಳ್ಕೊಂಡ್ಬಿಟ್ಟದ. ಒಂದು ಕಾಲಕ್ಕ ಮನುಷ್ಯರ ಮ್ಯಾಗ ವಿಶ್ವಾಸ ಇತ್ತು, ಮನುಷ್ಯರ ಮ್ಯಾಗ ಒಂದು ನಂಬಿಕೆ ಇತ್ತು. ಇವತ್ತೆಲ್ಲ ಪ್ರತಿಯೊಂದು ಒಂದು ಹಣದ ಮೇಲೆ ನಿಂತು ಬಿಟ್ಟದ. ಈ ಹಣನೇ ಒಂದು ಸಾಮ್ರಾಜ್ಯ ಕಟ್ಕೊಂಡ್ಬಿಟ್ಟದ. ಲಕ್ಷ್ಮಿ ಇದ್ರೆ ಮಾತ್ರನೇ ಮರ್ಯಾದಿ, ಲಕ್ಷ್ಮಿ ಕೊಟ್ರನೇ ಮರ್ಯಾದಿ. ಲಕ್ಷ್ಮಿ ಇಲ್ಲ ಅಂದ್ರೆ ಅಷ್ಟದರಿದ್ರನೇ ಅಂತ ಅರ್ಥ. ಅವನ್ ಯಾವ ರೀತಿ ಅವನ ಜನ ಕೇಳಲ್ಲ ಅಂತ ಒಂದು ಪ್ರಸಂಗ ಈ ಕಲಿಯುಗದಾಗ ಬಂದ್ಬಿಟ್ಟದ. ಅದಲ್ಲದೆ ಈ ನೋಡಪ್ಪ ಹೇಗಿರ್ತದ ಅಂದ್ರೆ ಈ ತರ ಇರ್ತದೆ ಬೆಕ್ಕಿನ ಹೆಜ್ಜೆ. ಇದು ಬೆಕ್ಕಿನ ಹೆಜ್ಜೆ ಯಾವ ತರ ಇದೆ ನೋಡ್ರಿ. ಬೆಕ್ಕಿನ ಹೆಜ್ಜೆ ಗಿಡ ಇದು ಈ ತರ ಬರ್ತದೆ ಬೆಕ್ಕಿನ ಹೆಜ್ಜೆ. ಇದಕ್ಕೆ ಬೆಕ್ಕಿನ ಹೆಜ್ಜೆ ಅಂತ ಹೇಳ್ತಾರೆ. ಇದು ನಿಜವಾದ ಬೆಕ್ಕಿನ ಹೆಜ್ಜೆ. ಇದು ನೋಡ್ರಿ ಯಾವ ತರ ಇದೆ. ಇದು ಬೆಕ್ಕಿನ ಹೆಜ್ಜೆ. ಇದು ರಿಯಲ್ ಬೆಕ್ಕಿನ ಹೆಜ್ಜೆ. ಇದು ಈ ಗಿಡನ ಏನ್ ಮಾಡ್ಬೇಕಂದ್ರೆ, ಹೊಟ್ಟೆಗೆ ಹಾಕಿದ್ರೆ ವಶೀಕರಣ ಆಗ್ತದ. ವಶೀಕರಣಕ್ಕೆ ಬಿಡ್ರಿ, ಬೇಜಾನ್ ಜನ ಮಾತ್ರ ಬೇಜಾನ್ ಗಿಡಗಳಿವೆ, ತಪ್ಪಳಗಳಿವೆ. ಇದು ಬಹಳ ಒರಿಜಿನಲ್. ಈ ಬೆಕ್ಕಿನ ಇದೆಯಲ್ಲ, ಇದು ಬಹಳ ಒರಿಜಿನಲ್. ಇದು ಯಾರಿಗೆ ಹಾಕಂಗಿಲ್ಲ. ಇದು ತಾಯ್ತದ ಹಾಕಿದ್ರೆ ಲಕ್ಷ್ಮಿ ಅಷ್ಟ ದರಿದ್ರನ ಬಿಟ್ಟು ಓಡಿಸ್ತದ. ಒಂದು ರೊಕ್ಕ ಬರೋಂಥ ಕೆಲಸ ಮಾಡ್ತದ. ಲಕ್ಷ್ಮಿನ ವಶೀಕರಣ ಮಾಡುವಂತ ಒಂದು ಬೆಕ್ಕಿನ ಹೆಜ್ಜೆ. ಈ ಬೆಕ್ಕಿನ ಹೆಜ್ಜೆ ತಾಯ್ತಾಗ ಹಾಕಿದ್ರೆ ಲಕ್ಷ್ಮಿ ಬರೋಂಥ ಒಂದು ಕೆಲಸ ಆಗ್ತದ, ವ್ಯವಹಾರ ಸಿಗ್ತದ, ಬಿಸ್ನೆಸ್ ನಡೀತದ, ಹಣ ಉಸ್ಗತ್ತೆ ಆಗ್ತದ. ಪ್ರತಿಯೊಂದು ಹಣ ಎಳೆಯುವಂತ ಒಂದು ಗಿಡನೇ ಈ ಬೆಕ್ಕಿನ ಹೆಜ್ಜೆ. ಇದು ಪ್ರತಿಯೊಂದು ಒಂದು ದುಡ್ಡನ್ನು ಎಳ್ಕೊಂಬರೋದಕ್ಕೆ ಲಕ್ಷ್ಮಿ ವಶೀಕರಣದ ಗಿಡ. ಇದು ಒಂದು ಲಕ್ಷ್ಮಿನ ಕರ್ಕೊಂಬರಂತ ಒಂದು ಕೆಲಸ ಮಾಡ್ತದ. ನಿಮಗೆ ದುಡ್ಡಿನ ವ್ಯವಹಾರವೆಲ್ಲ ಚೆನ್ನಾಗಿ ಮಾಡಿಕೊಡ್ತದ. ಲಕ್ಷ್ಮಿ ಗಿಡ ಅಂತ ಹೇಳ್ಬೇಕು ಇದಕ್ಕೆ. ಬೆಕ್ಕಿನ ಹೆಜ್ಜೆಯ ಗಿಡ ಆದ್ರೆ ಲಕ್ಷ್ಮಿನ ಎಳೆಯುವ ಗಿಡ, ಲಕ್ಷ್ಮಿ ವಶೀಕರಣ ಗಿಡ ಅಂತ ಹೇಳಲಾಗ್ತದೆ. ಇದನ್ನು ನಂಬಲಿ ಯಾರನ್ನ ಅಷ್ಟದರಿದ್ರದವ್ರು ಬಂದು ನಮಗೆ ತಾಯ್ತ ಕೇಳಿದ್ರು ಅಂದ್ಕೊಳ್ಳಿ, ಇದ್ರದೊಂದು ಒಂದು ಬೆಕ್ಕಿನ ಹೆಜ್ಜೆ ಹಾಕಿಬಿಟ್ಟು ತಾಯ್ತ ಕೊಟ್ಟು ಬಿಡ್ತೀವಿ. ಒಳ್ಳೆ ವ್ಯವಹಾರ ಆಗ್ತದ, ಒಳ್ಳೆ ದರಿದ್ರ ಬಿಟ್ಟು ಹೋಗ್ತದ. ಅವ್ರ ವ್ಯವಹಾರಗಳ ಚಲ ನಡೀತದ, ಪ್ರತಿಯೊಂದು ಚಲ ನಡೀತಾ ಕೊಡ್ತಿದ್ದೀವಿ. ಬೆಕ್ಕಿನ ಹೆಜ್ಜೆ ಎಲ್ಲಾರು ಯೂಟ್ಯೂಬ್ನಾಗ ಅದ್ರಾಗ ಪ್ರತಿಯೊಂದು ಇನ್ಸ್ಟಾಗ್ರಾಮ್ದಾಗ ತೋರಿಸ್ತಾರ. ಅದು ನಿಜವಾದ ಬೆಕ್ಕಿನ ಹೆಜ್ಜೆ ಅಲ್ಲ, ಇದೇ ನಿಜವಾದ ಬೆಕ್ಕಿನ ಹೆಜ್ಜೆ. ಈ ತರ ಇದ್ರ ಮಾತ್ರನೇ ಕೆಲಸ ಮಾಡ್ತದ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಬೆಕ್ಕಿನ ಹೆಜ್ಜೆಯ ಒಂದು ಮಾಹಿತಿನ ಒಂದು ಪ್ರೇಕ್ಷಕರ ಮುಂದೆ ತಂದಿಟ್ಟಿದ್ದೀನಿ. ಎಲ್ಲಾರು ನೋಡ್ರಿ, ನಿಮ್ ಬೆಲೆಯನ್ನು ಸಿಕ್ಕರೆ ನೀವು ತಂದ್ಕೊಳ್ಳಿ, ನೀವು ಕೆಲಸ ಮಾಡ್ಕೊಳ್ಳಿ. ಆದ್ರೆ ನಮ್ಮನೆ ಎಲ್ಲಿ ಸಿಗ್ತದ
ನಮಗೆ ತೋರಿಸಿ ನಮ್ಗೆ ಇಟ್ಟು ಕೊಡ್ರಿ ಅಂತ ಮಾತ್ರ ಕೇಳಬೇಡ್ರಿ. ನಮ್ಗೆ ಎಷ್ಟು ಬೇಕೋ ಅಷ್ಟೇ ನಾವು ತಂದ್ಕೊಂಡಿರ್ತೀವಿ, ಇನ್ನೊಬ್ರಿಗೆ ಕೊಡಕ್ ತಂದಿರಲ್ಲ. ನಮ್ಗೆ ಕೇಳಿದ್ರೆ ನಾವು ಕೆಲಸ ಮಾಡಿ ಕೊಡ್ತೀವಿ, ಅದಕ್ಕೆ ಆದ ಒಂದು ಚಾರ್ಜ್ ಮಾಡ್ತೀವಿ. ಚಾರ್ಜ್ ಮಾಡಿ ಆ ತಾಯ್ತ ಮಾಡಿ ಕೊಡೋ ಅಂತ ಒಂದು ಕೆಲಸ ಮಾಡ್ತೀವಿ. ಅದು ಬಿಟ್ಟು ನನಗೊಂಚೂರು ಕೊಡು ನಿನಗೊಂಚೂರು ಕೊಡ ನಾಕ ಇದೇನು ಕಾಯಿಪಲ್ಲೆ ವ್ಯಾಪಾರ ಅಲ್ಲ, ಇದೇನು ಕಾಯಿಪಲ್ಲೆ ಎಲಿಬೆಂತಲಿಸಿ ಕಾಯಿಪಲ್ಲೆ ಅಲ್ಲ. ಹಂಗಾಗಿಬಿಟ್ಟು ಈ ಗಿಡ ಮೂಲಿಗೆ ಸಿಗಬೇಕನ್ನೋದನ್ನ ಭಾಳ ತಿಪ್ಪಲು ಬಿಡ್ಬೇಕು, ತರಕನು ಭಾಳ ಹರಿಸಾವಸ್ ಬಿಡ್ಬೇಕಂತ ಹೇಳಕ್ ಇಷ್ಟಪಡ್ತಿದ್ದೀನಿ. ಜೈ ಕಾಳಿಕೆ ಮಾತೆ. ಮುತ್ಯಾರು ಹೇಳಿದ ನುಡಿಗಳು ಆಗಿಲ್ಲೋ ಸುಳ್ಳ, ಮುತ್ಯಾರ ಪವಡ ಇನ್ನೂ ಆದಾವೋ ಬಾಳ, ಮುತ್ಯರ ಮೈ